ಹಲೋ ಆಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಪ್ಯೂರ್ ಮೋಟರ್ ಸೈಕಲ್ ರಿವ್ಯೂ. ನಾನು ಹಿಮಾಲಯನ್ 450ನ ತೊಗೊಂಡು ಸುಮಾರು 2 ವರ್ಷ ಆಗಿದೆ ಆ್ಯಂಡ್ 15,000 ಕಿಲೋಮೀಟರ್ಸ್ನ ಕ್ಲಾಕ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಮೂಲಕ ಈ ಲಾಂಗ್ ಟರ್ಮ್ ಓನರ್ಶಿಪ್ ರಿವ್ಯೂ, ಈ ಬೈಕ್ನ ಓವರ್ ಆಲ್ ರಿವ್ಯೂನ ಮಾಡ್ತೀನಿ. ಸೊ ದಟ್ ನೀವೇನಾದರೂ ಈ ಹಿಮಾಲಯನ್ 450ನ ಬೈ ಮಾಡಬೇಕು ಅಂತ ಏನಾರ ಪ್ಲಾನ್ ಮಾಡ್ತಿದ್ರೆ, ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನಾವೇನಕ್ಕೆ ಬೈಕ್ನ ಬೈ ಮಾಡಬೇಕು ಅಂತ, ಅಥವಾ ಇದರಲ್ಲಿನ ನೆಗೆಟಿವ್ಸ್ ಏನೇನು ಅಂತ. ಮೊದಲನೇದಾಗಿ ಬೈಕ್ನ ಪವರ್ 40 PS ಪವರ್ ಹಾಗೂ 40 Nm ಟಾರ್ಕ್ ಹೊಂದಿದೆ. ನೀವೇನಾದರೂ 150 ಆರ್ 200 cc ಬೈಕಿಂದ ಅಪ್ಗ್ರೇಡ್ ಆಗ್ತಿದ್ದೀವಿ ಅಂದರೆ ನಿಮಗೆ ಪವರಲ್ಲಿ ಮೋಸ್ಟ್ ಡಿಫ್ರೆನ್ಸ್ ಕಾಣಿಸುತ್ತೆ. ಆ್ಯಂಡ್ ರೈಡಿಂಗ್ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ, ನೀವು ನಾನು ಎಲ್ಲ ವ್ಲಾಗ್ಸಲ್ಲಿ ನೋಡಿರ್ತೀರ, ನಾನು ಸುಮಾರು ಲಾಂಗ್ ರೈಡ್ಸಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಒನ್ ಆಫ್ ದ ಕಂಫರ್ಟಬಲ್ ಬೈಕ್ ಫಾರ್ ಲಾಂಗ್ ರೈಡ್ಸ್ ಅಂತಲೇ ಹೇಳ್ಬೋದು. ಅದು ನನಗೆ ಎಕ್ಸ್ಪೆಷಲಿ ಸಡನ್ ಶಿಫ್ಟ್ ಫ್ರಮ್ NS ನಾವು ಹಿಂಗೆ ಓಡಿಸ್ತಿದ್ದರಿಂದ ಸಡನ್ನಾಗಿ ಒಂಥರ ಅರ್ಗನಾಮಿಕ್ಸೇ ಚೇಂಜ್ ಆಗುತ್ತೆ, ಬೈಕ್ ರೈಡಿಂಗ್ ಅರ್ಗನಾಮಿಕ್ಸ್. ಸೊ ಅದೊಂಥರ ಬ್ಯೂಟಿಫುಲ್ ಅನಿಸುತ್ತೆ. ಆ್ಯಂಡ್ ಇಂಜಿನ್ ಪವರ್ ಎಲ್ಲ ಓಕೆ, ಬಟ್ ವೈಬ್ರೇಷನ್ಸ್ ಎಲ್ಲ ಹೇಗೆ? ಸಿಂಗಲ್ ಸಿಲಿಂಡರ್ ಅಂಡ್ 40 PS ಅಂಡ್ 450 cc ಇಂಜಿನ್, ಆಬ್ವಿಯಸ್ಲಿ ನಿಮಗೆ ಬೈಕ್ ವೈಬ್ರೇಷನ್ ಆಗುತ್ತೆ ಅನಿಸುತ್ತೆ. ಬಟ್ ಫುಟ್ ಪೆಕ್ಸ್ ಎರಡೂ ಕಡೆನೂ ಡ್ಯಾಂಪರ್ಸ್ ಹಾಕಿದ್ದಾರೆ ಅಂಡ್ ಅಷ್ಟೊಂದೇನು ವೈಬ್ರೇಷನ್ಸ್ ಕ್ರಿಯೇಟ್ ಆಗಲ್ಲ. ಈವನ್ ನಿಮಗೆ ಹ್ಯಾಂಡಲ್ ಬಾರ್ ಹತ್ರನೇ ಆಗ್ಬೋದು ಅಂಡ್ ಫುಟ್ ಪೆಕ್ಸ್ ಹತ್ರನೇ ಆಗ್ಬೋದು. ನಾವು 100, 110, 120 ರೈಡ್ ಮಾಡಿದ್ರು ನಿಮ್ಗೆ ಅಷ್ಟೊಂದೇನು ಈ ವೈಬ್ರೇಷನ್ಸ್ ಫೀಲ್ ಆಗಲ್ಲ. ಆ್ಯಂಡ್ ವೀಲ್ಸ್ ಬಗ್ಗೆ ಹೇಳೋದಾದರೆ, ನಮಗೆ ಸ್ಟಾಕಲ್ಲಿ ಬಂದುಬಿಟ್ಟು ಟ್ಯೂಬ್ ಟೈರ್ಸ್ ಬರುತ್ತೆ. ಫ್ರಂಟ್ 21 ಇಂಚ್ ಆ್ಯಂಡ್ ಬ್ಯಾಕ್ 17 ಇಂಚ್ ಟ್ಯೂಬ್ ರಿಮ್ಸ್ ಬರುತ್ತೆ. ಬಟ್ ಆ್ಯಸ್ ಅನ್ ಆ್ಯಡ್ ಆನ್ ನಾವು ಆಕ್ಸೆಸರಿಯಾಗಿ ಈ ಟ್ಯೂಬ್ಲೆಸ್ ಸ್ಪೋಕ್ ರಿಮ್ಸ್ ಸಹ ಹಾಕ್ಸ್ಕೋಬೋದು. ನಾನು ಇದನ್ನು ಲಾಂಚಲ್ಲಿ ಪ್ರೀ ಬುಕ್ ಮಾಡಿದ್ದರಿಂದ ನಮಗೆ ಸ್ಟಾಕಲ್ಲಿ ಈ ಟ್ಯೂಬ್ ರಿಮ್ಸೇ ಬಂದಿತ್ತು. ಬಟ್ ಅದಾದಮೇಲೆ 1 ವರ್ಷ ಇಲ್ಲ 6 ಮಂತ್ಸ್ ಆದಮೇಲೆ ನಮಗೆ ಈ ಟ್ಯೂಬ್ಲೆಸ್ ರಿಮ್ಸ್ ಮಾರ್ಕೆಟಿಗೆ ಬಂದಿದ್ದ ತಕ್ಷಣ ಸುಮಾರು 11,000 to 12,000 ನಮಗೆ ಸಿಕ್ಕಿತ್ತು. ಬಟ್ ಈಗ ನೀವು ಆ್ಯಸ್ ಅನ್ ಆಕ್ಸೆಸರಿ ಹಾಕ್ಸ್ಕೊತೀರಾ ಅಂದರೆ ಸುಮಾರು ನಿಮಗೆ 40,000 rupees ಬರೀ ಈ ಟ್ಯೂಬ್ಲೆಸ್ ರಿಮ್ಗೋಸ್ಕರನೇ ಆಗುತ್ತೆ. ಬಟ್ ಸ್ಟಾಕಲ್ಲಿ ಬಂದಿರೋ ಟೈರು ಆ ಟ್ಯೂಬ್ಲೆಸ್ ರಿಮ್ಗೆ ನಿಮಗೆ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನೀವೆಲ್ಲ ಒಂದು ಅಬ್ಸರ್ವ್ ಮಾಡಿರ್ತೀರ, ನನ್ನ ಬೈಕ್ ಬಂದುಬಿಟ್ಟು ಕಾಮೆಟ್ ವೈಟ್ ಕಲರ್, ಬಟ್ ಅದಕ್ಕೆ ನಮಗೆ ಸ್ಟಾಕಲ್ಲಿ ಬ್ಲ್ಯಾಕ್ ಆರ್ ಮೈಲ್ಡ್ ಗ್ರೀನ್ ಇರೋ ರಿಮ್ಸ್ ಸಿಗುತ್ತೆ. ಬಟ್ ನನ್ನ ನೋಡಿದ್ರೆ ನೀವು ಗೋಲ್ಡನ್ ರಿಮ್ಸ್ ಹಾಕ್ಸಿದ್ದೀನಿ. ನಾನು ಫಸ್ಟ್ ಸ್ಟಾಕ್ ತೊಗೊಂಡಾಗ ಅದೇ ಇಂತು ಅದನ್ನೇನು ಚೇಂಜ್ ಮಾಡ್ಸೋಕೆ ಹೋಗಿರಲಿಲ್ಲ. ಆ್ಯಸ್ ಅನ್ ಆಕ್ಸೆಸರಿ ಬಂದಾಗ ನಾವು ಅಫಿಷಿಯಲ್ ರಾಯಲ್ ಎನ್ಫೀಲ್ಡ್ ಆ್ಯಪಲ್ಲಿ ಬುಕ್ ಮಾಡಬೇಕಾಗತ್ತೆ. ಬುಕ್ ಮಾಡಬೇಕಾದ್ರೆ ನಾನೇನು ಅಂದ್ಕೊಂಡೆ, ಓಕೆ ಲೆಟ್ಸ್ ಟ್ರೈ ದ ಗೋಲ್ಡನ್ ರಿಮ್ಸ್ ಅಂತ ಹೇಳ್ಬಿಟ್ಟು ಗೋಲ್ಡನ್ ರಿಮ್ಸ್ ಬುಕ್ ಮಾಡಿದೆ. ಬುಕ್ ಮಾಡೋದಕ್ಕೂ ಮುಂಚೆ ನನಗೂ ಸ್ವಲ್ಪ ಹೆಸಿಟೇಷನ್ ಇತ್ತು, ಯಾವ ಥರ ಕಾಣುತ್ತೋ ಅಂತ. ಬಟ್ ಒನ್ಸ್ನ ನಾನು ಫಿಟ್ ಮಾಡಿ ನೋಡಿದ್ದಾದಮೇಲೆ ಬೈಕ್ ಆಸಮ್ಮಾಗಿ ಕಾಣಿಸ್ತು. ಸೊ ನೀವು ಏನಾದರೂ ತೊಗೋಬೇಕು ಅಂತಂದರೆ ಸ್ಟಾಕ್ ಬೈಕ್ನ ತೊಗೊಂಡು ಅದಾದಮೇಲೆ ಎಕ್ಸ್ಟ್ರಾ ಆಕ್ಸೆಸರಿ ಬುಕ್ ಮಾಡಬೇಕಾದ್ರೆ ನಿಮಗೆ ಗೋಲ್ಡನ್ ರಿಮ್ಸ್ನ ನೀವು ಬುಕ್ ಮಾಡ್ಬೋದು. ಆ್ಯಂಡ್ ಬ್ರೇಕಿಂಗ್, ನನಗೆ ಮೇಜರ್ ಶಿಫ್ಟ್ ಇನ್ ಕಂಟ್ರೋಲಿಂಗ್ ಅನಿಸಿದ್ದು. ಫಸ್ಟ್ಗೆ ನನಗೆ ಇನಿಷಿಯಲ್ ಆಗಿ ಬೈಕ್ ಹೆವಿ ಅನ್ನಿಸ್ತಾ ಇತ್ತು, ಇದು ಹೇಗಪ್ಪ ಕಂಟ್ರೋಲ್ ಆಗುತ್ತೆ ಅಂತ. ಬಟ್ ಬ್ರೇಕಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ನೀವು ಎಷ್ಟೇ ಫಾಸ್ಟಾಗಿ ಹೋಗ್ತಾ ಇರಿ, ಒನ್ಸ್ ನೀವು ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಈ ಬ್ರೇಕ್ಸ್ ಏನೋ ಸೂಪರಾಗಿ ವರ್ಕ್ ಆಗುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಮ್ಮ ರೈಡಿಂಗ್ ಸ್ಟೈಲ್ ಅಂತಲೇ ಹೇಳ್ಬೋದು ಅದು. ನಂದು ಇಲ್ಲಿವರೆಗೂ ಫ್ರಂಟ್ದು ಡಿಸ್ಕ್ ಚೇಂಜ್ ಮಾಡಿಲ್ಲ ನಾನು, ಸುಮಾರು 15,000 ಕಿಲೋಮೀಟರ್ಸ್ ಆಗಿದೆ. ಬಟ್ ಬ್ಯಾಕದ್ದು ಬಂದುಬಿಟ್ಟು ಇದು 3rd ಸೆಟ್ ರನ್ ಆಗ್ತಾ ಇದೆ. ಫಸ್ಟ್ ಸೆಟ್ ನನಗೆ 7,000 ಕಿಲೋಮೀಟರ್ಸ್ವರೆಗೂ ಬಂದಿತ್ತು ಆ್ಯಂಡ್ ಸೆಕೆಂಡ್ ಸೆಟ್ಟು ಒಂದು 5,000ವರೆಗೂ ಬಂದಿತ್ತು. ಈಗ ಸದ್ಯಕ್ಕೆ 3,500 ಓಡಿಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಜ್ಞಾನೋದಯ ಆಗಿಬಿಟ್ಟು ಬ್ರೇಕ್ ಪೆಡಲ್ ಮೇಲೆ ನಾವು ಯಾವಾಗಲೂ ನಮ್ಮ ಕಾಲನ್ನ ಇಟ್ಟೇ ಇರ್ತೀವಿ, ಸೊ ಜಾಸ್ತಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ನಾನು 3rd ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ತೊಗೊಂಡಿದ್ದು ಆದಮೇಲೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಲಾಂಗ್ ಟರ್ಮ್ ಒಂದು ಸ್ವಲ್ಪ 7-8 ಸಾವಿರ 10,000 ಬರ್ಬೋದು ಅಂದ್ಕೊಂಡಿದ್ದೀನಿ. ಹೋಗ್ತಾ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಆ್ಯಂಡ್ ಕಾಸ್ಟ್ಗೂ ಬಂದಾಗೂ ಅಷ್ಟೇ, ನಿಮಗೆ ಸುಮಾರು 4,500 ಸಾವಿರ ನಿಮಗೆ ಬ್ರೇಕ್ ಪ್ಯಾಡ್ಸೇ ಬೀಳುತ್ತೆ. ಆದ್ದರಿಂದ ನೀವು ಸರ್ವಿಸ್ಗೆ ಹೋದಾಗ ಸರ್ವಿಸ್ ಕಾಸ್ಟು ನಿಮಗೆ ಹೈಯಾಗಿ ಕಾಣುತ್ತೆ. ಈ ಒಂದು ಸರ್ವಿಸ್ ಕಾಸ್ಟ್ ನಿಮಗೆ 2,500 ಸಾವಿರ 1,500 ಸಾವಿರ ಆದ್ರೂ ಈ 3,500 4,000 ಬ್ರೇಕ್ ಪ್ಯಾಡ್ಸ್ ಹಾಕಿದ ತಕ್ಷಣ ನಿಮಗೆ 6,000 ಸಾವಿರ ಸರ್ವಿಸ್ ಬಿಲ್ಲೇ ಬಂದುಬಿಡುತ್ತೆ. ಆ್ಯಂಡ್ ಬೈಕಲ್ಲಿ ಲೈಟಿಂಗ್ಸ್ ಬಗ್ಗೆ ಅಂದರೆ ಹೆಡ್ಲೈಟ್ಸ್ ಬಗ್ಗೆ ಹೇಳೋದಾದರೆ, ನಮಗೆ ಆಲ್ದೋ LED ಲೈಟ್ಸ್ ಕೊಟ್ಟಿದ್ದಾರೆ ಹೆಡ್ಲೈಟು, ಬಟ್ ಅದು ಏನಕ್ಕೂ ಸಾಕಾಗಲ್ಲ. ಬಟ್ ನೀವೇನಾದರೂ ನಿಮ್ಮ ಬೈಕ್ಸಲ್ಲಿ ಈ ಸ್ಟಾಕ್ ಲೈಟಲ್ಲೇ ನಿಮ್ಗೆ ಅಭ್ಯಾಸ ಇದ್ದು ಅದೇ ಅಂದರೆ ಆ ಕಮ್ಮಿ ಲೈಟಲ್ಲೇ ನಿಮಗೆ ರೈಡ್ ಮಾಡಿ ಅಭ್ಯಾಸ ಇದೆ ಅಂದರೆ ಇಟ್ಸ್ ಓಕೆ. ಬಟ್ ನಾವೇನಂದರೆ ಟೂರಿಂಗ್ ಹೋಗೋದ್ರಿಂದ ನಾನು NSಲ್ಲೂ ನಾನು ಆಕ್ಸಿಲರಿ ಲೈಟ್ಸ್ ಹಾಕ್ಸ್ಕೊಂಡಿದ್ದೆ. ಸೊ ಆದ್ದರಿಂದ ನನಗೆ ಇದು ಹೆವಿ ಕಮ್ಮಿ ಅನ್ನಿಸ್ತಾ ಇತ್ತು ಇನಿಷಿಯಲಿ. ಸೊ ಈವನ್ ನೈಟ್ಸಲ್ಲಿ ರೈಡ್ ಮಾಡ್ಬೇಕಾದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಾದಮೇಲೆ ನಾನು ಎಕ್ಸ್ಟ್ರಾ ಆಕ್ಸಿಲರಿ ಲೈಟ್ಸ್ ಹಾಕ್ಸ್ಕೊಂಡಿದ್ದಾಯಿತು. ಸೊ ಈವನ್ ನಾನು ಸಜೆಸ್ಟ್ ಮಾಡೋದು ನಿಮಗೆ, ಇದೇನು ಅಷ್ಟೊಂದು ಹೆಡ್ಲೈಟ್ ಏನು ಅಷ್ಟೊಂದು ನಿಮಗೆ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಈ ಆಕ್ಸಿಲರಿ ಲೈಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ನಿಮಗೆ ಇಂಡಿಕೇಟರ್ಸು ಸಹ LED ಲೈಟ್ ಸಿಗುತ್ತೆ. ಆ್ಯಂಡ್ ಬ್ಯಾಕಲ್ಲಿ ನಿಮಗೆ ಟೈಲ್ ಲೈಟ್ ಆ್ಯಂಡ್ ದೆನ್ ಇಂಡಿಕೇಟರ್ ಇಂಟಿಗ್ರೇಟ್ ಮಾಡಿದ್ದಾರೆ. ಅದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಿಮಗೆ ಹಿಂದೆಯಿಂದ ನೋಡಿದಾಗ. ವಿಂಡ್ಶೀಲ್ಡ್ ಬಗ್ಗೆ ಹೇಳಬೇಕಂದ್ರೆ, ಇನಿಷಿಯಲಿ ತೊಗೊಂಡಾಗ ನಮಗೆ ಒಂದು ಈ ಲೆವೆಲ್ವರೆಗೂ ಬರುತ್ತೆ ಸ್ಟಾಕಲ್ಲಿ ಇದ್ದಿದ್ದು ವಿಂಡ್ಶೀಲ್ಡು. ಸೊ ಅದು ಸ್ವಲ್ಪ ಜಾಸ್ತಿನೇ ವಿಂಡ್ ಬಫೆಟ್ ಅನ್ನಿಸ್ತಾ ಇತ್ತು ನನಗೆ. ಸೊ ಆ್ಯಸ್ ಅನ್ ಆಕ್ಸೆಸರಿ ಇದೊಂದು ವಿಂಡ್ಶೀಲ್ಡ್ ಇತ್ತು, ಅಂದರೆ ಅಡ್ವೆಂಚರ್ ಟೂರರ್ ವಿಂಡ್ಶೀಲ್ಡ್ ಅಂತ. ಅದಕ್ಕೂ ಸುಮಾರು ಒಂದು 5-6 ಸೆಂಟಿಮೀಟರ್ಸ್ ಅಷ್ಟು ಉದ್ದ ಬರುತ್ತೆ ಇದು. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ತೊಗೊಂಡೆ. ಇದು ಒಂದು 4,500 5,000 ಅನಿಸುತ್ತೆ. ಬಟ್ ನಾನು ನಿಮಗೆ ಅಷ್ಟೊಂದು ಸಜೆಸ್ಟ್ ಮಾಡಲ್ಲ.
ಯಾಕಂದರೆ ವಿಂಡ್ ಬಫೆಟಿಂಗ್ ಇದ್ದೇ ಇದೆ. ನಮಗೆ ನಿಮ್ಮ ಹೈಟ್ ಏನಾನ ಜಾಸ್ತಿ ಆದರೆ ನಿಮ್ಗೆ ಇಲ್ಲಿವರೆಗೂ ವಿಂಡ್ ಬಫೆಟ್ ಇದ್ರ ಮೇಲೆವರೆಗೂ ಬರುತ್ತೆ. ಬಟ್ ನನಗೆ ನನ್ನ ಹೈಟ್ ಪ್ರಕಾರ ಇಲ್ಲಿವರೆಗೂ ಕಂಟ್ರೋಲ್ ಆಗುತ್ತೆ. ಇದ್ರ ಮೇಲೆ ಜಾಸ್ತಿ ವಿಂಡ್ ಹೊಡೆಯೋದ್ರಿಂದ ನಮ್ಮ ರೈಡ್ ಮಾಡಬೇಕಾದ್ರೆ ಜಾಸ್ತಿನೇ ವಿಂಡ್ ಬಫೆಟಿಂಗ್ ಸೌಂಡ್ ಅನ್ನೋದು ಕೇಳಿಸುತ್ತೆ. ಆ್ಯಂಡ್ ಸೈಡ್ಗೂ ಅಷ್ಟೇ ಜಾಸ್ತಿ ಬಂದೇ ಬರುತ್ತೆ. ಸೊ ಸ್ಟಾಕಲ್ಲೇ ಇದ್ದರೆ ಬೆಟ್ರು. ಆ್ಯಂಡ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ನಾನು ಮೇಯ್ನ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡೋದು ಸಸ್ಪೆನ್ಷನ್ಸ್. ನಮಗೆ ಫ್ರಂಟಲ್ಲಿ USD ಫೋಕ್ ಸಸ್ಪೆನ್ಷನ್ ಸಿಗುತ್ತೆ. ಅದು ಶೋ ಅದು ಒನ್ ಆಫ್ ದ ರಿನೌಂಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದೆ ಮೊನೋಶಾಕ್ ಸಿಗುತ್ತೆ. ಒನ್ ಆಫ್ ದ ಬ್ಯೂಟಿಫುಲ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು. ನಾನು ಸುಮಾರು ವೆಯ್ಟ್ ಹಾಕ್ಕೊಂಡು ಓಡಿಸಿದ್ದೀನಿ. ನಾನು, ನನ್ನ ವೈಫು ಆ್ಯಂಡ್ 2 ಪ್ಯಾನಿಯರ್ಸು, ಹಿಂದೆ ಬ್ಯಾಗು ಹಾಕ್ಕೊಂಡು ಸುಮಾರು ಓಡಿಸಿದ್ದೀನಿ. ಸಕ್ಕದಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ಸುಮಾರು ಇರೋದ್ರಿಂದ ನಾವು ಯಾವುದೇ ಆಫ್ ರೋಡ್ ಹೋಗಬೇಕಾದ್ರೆ ಈಸಿಲಿ ಟ್ಯಾಕಲ್ ಮಾಡ್ಬೋದು. ನೀವೆಲ್ಲ ನನ್ನ ಲಾಸ್ಟ್ ಆಗುಂಬೆ ರೈಡ್ ನೋಡಿರ್ತೀರ. ಒಂದು ಮರದ ದಿಂಬಿ ಬಿದ್ದಿದ್ರೂ ಈಸಿಯಾಗಿ ಹಾರ್ಕೊಂಡು ಎದ್ದೋಗ್ಬಿಡುತ್ತೆ. ಒನ್ಸ್ ನಾವು ಪುಷ್ ಮಾಡಬೇಕು ಅಷ್ಟೇ. ಅದೆಷ್ಟು ಪುಷ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪ ಹಿಂದೆಯಿಂದ ಫೋರ್ಸ್ ಮಾಡಿ ಇದು ಮಾಡಿಬಿಟ್ರೆ ಎಂಜಿನ್ಗೇನು ಅದು ತಗಲೋದಿಲ್ಲ. ಕಂಫರ್ಟಲ್ಲಿ ನಾನು ಮೆನ್ಷನ್ ಮಾಡಬೇಕಾಗಿದ್ದು ನಿಮಗೆ ಸೀಟಿಂಗ್ ಕಂಫರ್ಟು. ಸೀಟು ನಮಗೆ ಸ್ಟಾಕಲ್ಲಿ 825 ಹಾಗೂ 845 mm ಹೈಟ್ ಸೀಟ್ ಸಿಗುತ್ತೆ. ಅಡ್ಜಸ್ಟಬಲ್ ಸೀಟ್ ಆಗಿದೆ ಇದು. ನೀವು 825 ಆದರೂ ಸೆಟ್ ಮಾಡ್ಕೋಬೋದು, ಇಲ್ಲ ಇನ್ನೂ ನಾನು ಟಾಲ್ ಇದ್ದೀನಿ ಅಂದರೆ 845ವರೆಗೂ ಸೆಟ್ ಮಾಡ್ಕೋಬೋದು. ನನ್ನ ಹೈಟ್ ಬಂದುಬಿಟ್ಟು 5.5 ಇರೋದ್ರಿಂದ ನನಗೆ ಈ 825 ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಆ್ಯಂಡ್ ನೀವೇನಾದರೂ ಇದಕ್ಕಿಂತ ಸೀಟ್ ಹೈಟ್ ನಿಮಗೆ ಕಮ್ಮಿ ಬೇಕು ಅಂದರೆ ಆ್ಯಸ್ ಎನ್ ಆಕ್ಸೆಸರಿ ನಿಮಗೆ 800 ಹಾಗೂ 825 ಅಡ್ಜಸ್ಟಬಲ್ ಸೀಟೂ ಸಿಗುತ್ತೆ. ಅದನ್ನು ನೀವು ಆ್ಯಸ್ ಎನ್ ಆಕ್ಸೆಸರಿ ಹಾಕ್ಕೋಬೋದು. ಸ್ಟಾಕ್ ಸೀಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೊಂದೇನು ಗ್ರೇಟ್ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಆ್ಯಂಡ್ ನಾನು ಈ ಅಡ್ವೆಂಚರ್ ಸೀಟ್ಸ್ನ ಟ್ರೈ ಮಾಡಿಲ್ಲ. ಆ್ಯಸ್ ಎನ್ ಆಕ್ಸೆಸರಿ ನಮಗೆ ಅಡ್ವೆಂಚರ್ ಸೀಟ್ ಸಿಗುತ್ತೆ. ಬಟ್ ಇದಂತೂ ಅಷ್ಟೊಂದೇನು ಕಂಫರ್ಟ್ ಇಲ್ಲ. ಯಾಕಂದರೆ ನಮಗೆ ಈ ಸೀಟ್ ಮಧ್ಯೆ ಒಂದು ಸಲ ಲೈನಿಂಗ್ ಥರ ಕೊಟ್ಟಿದ್ದಾರೆ. ಅದು ನಮ್ಮ ಬಟ್ಸ್ಗೆ ಹಾಗೂ ನಮ್ಮ ಥೈಸ್ಗೆ ಸ್ವಲ್ಪ ಇರಿಟೇಟ್ ಮಾಡುತ್ತೆ. ಆ್ಯಂಡ್ ಇವನ್ ಇಲ್ಲೇನು ನೋಡ್ತೀರಾ, ಇದು ಫುಲ್ ಕುಷನ್ ಸಾಫ್ಟ್ ಆದಮೇಲೆ ನಾವು ಫುಲ್ಲು ವೆಯ್ಟ್ ಬಿಟ್ಟಾಗ ಈ ಭಾಗದ್ದು ಒಂದು ಸ್ವಲ್ಪ ಹಾರ್ಡ್ ಬರುತ್ತೆ. ಅದು ನಿಮ್ಮ ಥೈಸ್ಗೆ ಟಚ್ ಆಗೋದ್ರಿಂದ ಹೆವಿ ಒಂಥರ ಪೇಯ್ನ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇವನ್ ನಾವು ಟ್ರಾಫಿಕಲ್ಲಿ ನಿಂತಾಗೂ ಅಷ್ಟೇ ಇದೆಲ್ಲ ನಮ್ಮ ಥೈಸ್ಗೆ ಒತ್ತಿ ಒಂಥರ ಪೇಯ್ನ್ ಆಗುತ್ತೆ. ಅದೇ ಸೀಟ್ ಹೈಟ್ ಕಮ್ಮಿ ಇದ್ದರೆ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ ಅನಿಸುತ್ತೆ ನನಗೆ. ಆ್ಯಂಡ್ ಥ್ರಾಟಲ್ಲು, ಗೇರ್ ಶಿಫ್ಟಿಂಗ್ ಇವೆಲ್ಲ ಬಗ್ಗೆ ಹೇಳಬೇಕಂದ್ರೆ ಥ್ರಾಟಲ್ ಸ್ವಲ್ಪ ಹಾರ್ಡ್ ಇದೆ. ಆ್ಯಂಡ್ ನನಗೆ ಫಸ್ಟಿಂದನೂ ಅದೇ ಥರ ಇದೆ. ಈಗ ಹೋಗ್ತಾ ಏನು ಹಾರ್ಡ್ ಆಗಿದೆ ಅಂತ ಏನು ಹೇಳೋಂಗಿಲ್ಲ. ಬಟ್ ಫಸ್ಟಿಂದನೂ ಅಷ್ಟೇ ಹಾರ್ಡ್ ಇದೆ. ಆ್ಯಂಡ್ ಗೇರ್ ಶಿಫ್ಟು ಸ್ಮೂತ್ ಇದೆ ವೆನ್ ಕಂಪೇರ್ಡ್ ಟು ಪ್ರೀವಿಯಸ್ ಹಿಮಾಲಯನ್ಸ್ ಆ್ಯಂಡ್ ಯಾವುದೇ ರಾಯಲ್ ಎನ್ಫೀಲ್ಡ್ ಇದಾಗ್ಬೋದು. ನಮಗೆ ಗೇರ್ ಶಿಫ್ಟಿಂಗು ಸ್ಮೂತ್ ಇದೆ. ಯಾವುದೇ ಥರ ಕ್ವಿಕ್ ಶಿಫ್ಟರ್ ಇಲ್ಲ. ಆ್ಯಂಡ್ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಈ ಇಂಜಿನ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಬೇಕಾದ್ರೆ ಇನಿಷಿಯಲಿ ನೋಡಿದಾಗ ಅಷ್ಟೊಂದು ಗ್ರೇಟ್ ಫೀಲ್ ಅನ್ನಿಸ್ಲಿಲ್ಲ ನಾನು ಲಾಂಚಲ್ಲಿ. ಅಂದರೆ ಫುಲ್ ಒಂಥರ ಖಾಲಿ ಅನಿಸುತ್ತೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಬಟ್ ಒನ್ಸ್ ನೀವು ರೈಡ್ ಮಾಡ್ತಾ ಹೋಗ್ತಾ ಬೈಕ್ಗೆ ಅಡ್ಜಸ್ಟ್ ಆದಾಗ ಓಕೆ ದಿಸ್ ಈಸ್ ಅ ಬ್ಯೂಟಿಫುಲ್ ಡಿಸೈನ್ ಅನ್ನಂಗೆ, ಓಕೆ ಇಟ್ ಕಮ್ಸ್ ಆಸ್ ದಿಸ್ ಆ್ಯಂಡ್ ದಿಸ್ ಈಸ್ ಅ ಬ್ಯೂಟಿಫುಲ್ ಡಿಸೈನ್ ಅಂತ ನಮ್ಗೆ ಅನ್ಸುತ್ತೆ. TFT ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಇದೆ. ಇದರಲ್ಲಿ ನಮಗೆ 2 ಥರ ಚೇಂಜ್ ಮಾಡ್ಕೋಬೋದು. ಒಂದು ಅನಲಾಗ್ ಥರನೂ ಮಾಡ್ಕೋಬೋದು, ಇನ್ನೊಂದು ಡಿಜಿಟಲ್ ಥರನೂ ಮಾಡ್ಕೋಬೋದು ಮೋಡ್ ಚೇಂಜ್ ಮಾಡಿಕೊಂಡು. ಅದು ಬಿಟ್ಟು ನಮಗೆ ರೈಡಿಂಗ್ ಮೋಡ್ಸಲ್ಲಿ 2 ಮೋಡ್ಸ್ ಬರುತ್ತೆ, ಎಕೋ ಮೋಡ್ ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಮೋಡ್ ಅಂತ. ನಾನು ಇನಿಷಿಯಲಿ ಒಂದು ಸ್ವಲ್ಪ ಟಾಗಲ್ ಮಾಡ್ತಾ ಇದ್ದೆ, ಚೆಕ್ ಮಾಡೋಣ ಅಂತ ಇಕೋ ಮೋಡ್ ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಮೋಡಲ್ಲಿ. ಬಟ್ ಹೋಗ್ತಾ ನನಗೆ ಈಗ ಕನ್ವೀನಿಯೆಂಟ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಚೇಂಜ್ ಮಾಡೋಕ್ಕೋಗಲ್ಲ. ಸ್ಪೋರ್ಟ್ಸ್ ಮೋಡಲ್ಲಿ ಇರುತ್ತೆ, ಸೊ ಅದನ್ನ ಬಿಟ್ಟು ನಾನು ಚೇಂಜ್ ಮಾಡೋಕ್ಕೋಗಲ್ಲ. ಬಟ್ ನೀವೇನಾದರೂ ಆ ಮೋಡ್ಸ್ನ ಟ್ರೈ ಮಾಡಬೇಕು ಅಂದರೆ ಈಕೋ ಮೋಡಲ್ಲಿ ಓಡಿಸ್ತಾ ಇದ್ದರೆ ನಿಮಗೆ ಪವರ್ ಡ್ರಾಪ್ ಆಗೇ ಆಗುತ್ತೆ. ಸೊ ಒಂದು 30-35 PS ಪವರ್ ಅಷ್ಟು ಬರುತ್ತೆ. ಬಟ್ ಅದೇ ಸ್ಪೋರ್ಟ್ಸ್ ಮೋಡ್ ನೀವು ಟಾಗಲ್ ಆಗ್ತಿದ್ದಂಗೆ ಆ ಎಕ್ಸ್ಟ್ರಾ ಪವರ್ ಅನ್ನೋದು ಕಿಕ್ಕಿನ್ ಆಗುತ್ತೆ. ಫುಲ್ 40 PS ಆಫ್ ಪವರ್ ನಿಮ್ಮ ಹ್ಯಾಂಡಲ್ಲಿ ಇರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ABS ಕಂಟ್ರೋಲ್ ಇದೆ ಆ್ಯಂಡ್ ಸ್ವಿಚಬಲ್ ABS ಇದೆ. ನೀವು ಯಾವುದೇ ಮೋಡಲ್ಲಿ ಆಗ್ಬೋದು, ಎಕೋ ಮೋಡ್ ಅಥವಾ ಪರ್ಫಾರ್ಮೆನ್ಸ್ ಮೋಡಲ್ಲಿ ನೀವು ABS ಮಧ್ಯೆ ಸ್ವಿಚ್ ಮಾಡ್ಕೋಬೋದು. ಅಂದರೆ ABS ಆನ್ ಮಾಡ್ಕೋಬೋದು, ABS ಆಫ್ ಮಾಡ್ಕೋಬೋದು, 2 ಮೋಡಲ್ಲೂ. ಆ್ಯಂಡ್ ಬೈಕ್ ಕಂಟ್ರೋಲ್ ಬಗ್ಗೆ ನಿಮಗೆ ಹೇಳಲೇಬೇಕು. ಆ್ಯಂಡ್ ಬೈಕ್ ವೈಟ್ ಬಗ್ಗೆನೂ ಹೇಳಲೇಬೇಕು. ಈ ಬೈಕ್ ಬಂದುಬಿಟ್ಟು 200+ kg ಇದೆ. ಸೊ ನಾರ್ಮಲ್ ಆಗಿ ನಮಗೆ ಲೀನ್ ಆಗಿದ್ದು ಆ್ಯಂಡ್ 5.3, 5.4, 5.5 ಇದ್ದರೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಬೈಕ್ನ ಕಂಟ್ರೋಲ್ ಮಾಡೋದು. ನನಗೆ ನನ್ನ ಹೈಟ್ಗೆ 5.5ಗೆ ಈ ಬೈಕ್ ಸ್ವಲ್ಪ ಬಲ್ಕ್ ಅನ್ನಂಗೆ ಅನ್ನಿಸ್ತು. ಬಟ್ ನಾನು ಓಡಿಸ್ತಾ ಅದೊಂಥರ ಟ್ರಿಕ್ ಥರ ಯೂಸ್ ಮಾಡಿಕೊಂಡು ರೈಡ್ ಮಾಡಬೇಕಾದ್ರೆ ನಮಗೆ ಅಷ್ಟೊಂದು ಫೀಲ್ ಆಗಲ್ಲ ವೆಯ್ಟು. ಬಟ್ ನಾವು ಯಾವಾಗಾದರೂ ಪಾರ್ಕ್ ಮಾಡ್ತಾಯಿದ್ದೀವಿ, ಪಾರ್ಕಿಂದ ತೆಗಿತಾ ಇದ್ದೀವಿ, ಇಲ್ಲ ಅಂದರೆ ಹಿಂದಕ್ಕೆ ತಳ್ಳಬೇಕು, ಮುಂದಕ್ಕೆ ತಳ್ಳಬೇಕು ಅಂಥ ಟೈಮಲ್ಲಿ ನಮಗೆ ಫೀಲ್ ಆಗುತ್ತೆ. ಓಕೆ ಏನಿದೆಯಪ್ಪ ಆನ್ ಮಾಡ್ಕೊಂಡು ಮುಂದಕ್ಕೂ ತಳ್ಳು, ಇಲ್ಲ ಹಂಗೆ ಮಾಡ್ಕೋಬೋದು ಅಂತ ಹೇಳ್ಬೋದು ನೀವು. ಬಟ್ ನಾವು ಪ್ಯಾನಿಯರ್ಸ್ 2 ಸೈಡ್ ಹಾಕ್ಕೊಂಡು ಮೇಲೆ ಒಂದು ಬ್ಯಾಗ್ ಇಟ್ಕೊಂಡು ಸೈಡ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಸೈಡ್ ಸ್ಟ್ಯಾಂಡ್ ತೆಗಿಬೇಕು ಅಂದರೆ ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅನ್ನಂಗೆ ನನಗೆ ಪರ್ಸ್ನಲ್ ಒಪಿನಿಯನ್ ಆಗಿದೆ. ಅದು ಮೇಯ್ನಾಗಿ ನಾನು ಇಶ್ಯೂ ಅನ್ನೋದು ಈ ಸೈಡ್ ಸ್ಟ್ಯಾಂಡ್ ಇಶ್ಯೂ. ಸೈಡ್ ಸ್ಟ್ಯಾಂಡ್ ಕೊಟ್ಟಿರೋದು ಅವರು ವೆರಿ ಲೋ ಆಗುತ್ತೆ ಬೈಕು. ಸೈಡ್ ಸ್ಟ್ಯಾಂಡ್ ನಾವಲ್ಲಿ ಹಾಕಿದ್ರೆ ಬೈಕ್ ಸುಮಾರು ಒಂದು 30 ಡಿಗ್ರಿ ಅಷ್ಟು ಬೆಂಡ್ ಆಗಿಬಿಡುತ್ತೆ. ಅಲ್ಲಿಂದ ಎತ್ತೋದು ಭಾರಿ ಕಷ್ಟ ಆಗುತ್ತೆ. ಅದೇ ನಾವು ಬೈಕು ಸ್ವಲ್ಪ ಏನಾನ ಲೀನ್ ಆಗಂಗೆ ಇದ್ದಿದ್ರೆ ಸೈಡ್ ಸ್ಟ್ಯಾಂಡು, ಅವಾಗ ಆರಾಮಾಗಿ ನಾವು ಹತ್ತಿದ ತಕ್ಷಣ ಈ ಥರ ನಿಲ್ಲಿಸ್ಕೋಬೋದು.
ಸೊ ಅದೊಂದು ಮೇಜರ್ ಡ್ರಾಬ್ಯಾಕ್ ನನಗನ್ಸಿದ್ದು. ಬಟ್ ಇಫ್ ಯು ಆರ್ ಲೈಕ್ 5.86 ಹೈಟ್ ಇದ್ದೀರಾ ಅಂತ ಅಂದರೆ ನಿಮಗೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಬೈಕ್ನ. ಓನ್ಲಿ ನೀವೇನಾದರೂ ಹೈಟ್ ಕಮ್ಮಿ ಇದ್ದರೆ ಮಾತ್ರ ನಿಮಗೆ ಸೈಡ್ ಸ್ಟ್ಯಾಂಡಿಂದ ಎತ್ತಕ್ಕೆ ಕಷ್ಟ ಆಗುತ್ತೆ. ಓಕೆ, ಇಂಜಿನ್ ಪವರ್ ಏನೋ ಸಕ್ಕತ್ತಾಗಿದೆ, ಆರಾಮಾಗಿ ಕ್ರೂಸ್ ಮಾಡ್ಬೋದು, ಇದೆಲ್ಲ ಓಕೆ. ಬಟ್ ಸಿಟೀಲಿ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಕೇಳಿದ್ರೆ ನಾನು ಅಷ್ಟೊಂದು ನಿಮಗೆ ಸಜೆಸ್ಟ್ ಮಾಡಲ್ಲ ಸಿಟೀಲಿ ಈ ಬೈಕ್ನ ರೈಡ್ ಮಾಡೋದು. ಯಾಕಂದರೆ ಸಿಟೀಲಿ ನಾವು ಟ್ರಾಫಿಕ್ ಮಧ್ಯೆ ರೆವ್ ಮಾಡಬೇಕಾದ್ರೆ ಫಸ್ಟ್ ಆರ್ ಸೆಕೆಂಡ್ ಗೇರಲ್ಲಿ ಇರಬೇಕಾಗುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಗೇರಲ್ಲಿ ಇದ್ದಾಗ ನಮಗೆ ಇಂಜಿನ್ ಓವರ್ ಹೀಟ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ಬೂಟ್ಸಲ್ಲಿಲ್ಲ ಅಥವಾ ಶಾರ್ಟ್ಸಲ್ಲಿ ಏನಾರು ಹಾಕ್ಕೊಂಬಂದರೆ ಡೆಫಿನೆಟ್ಲಿ ಆ ಇಂಜಿನ್ ಹೀಟ್ ಅಥವಾ ಈ ರೇಡಿಯೇಟರಿಂದ ಹೀಟ್ ಬರೋದನ್ನು ಡೆಫಿನೆಟ್ಲಿ ಫೀಲ್ ಆಗೇ ಆಗ್ತೀರಾ. ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಅನ್ ಇಂಡಿವಿಜುವಲ್ ರೈಡರ್ ಅಂತ ನಾನು ಹೇಳ್ತೀನಿ. ನನ್ನ ರೈಡಿಂಗ್ ಸ್ಟೈಲ್ಗೆ ಇದು ಸುಮಾರು ಒಂದು 27ರಿಂದ 30ವರೆಗೂ ಕೊಡುತ್ತೆ, ನಾಟ್ ಮೋರ್ ದ್ಯಾನ್ ದಟ್. ನಾನೇನಾದರೂ 110 120 ರೆವ್ ಮಾಡ್ತಾ ಹೋಗಿದ್ದೀನಿ ಅಂದರೆ 28ಕ್ಕೆ ನಿಲ್ಲುತ್ತೆ. ಆ್ಯಂಡ್ ಜಾಸ್ತಿ ವೆಯ್ಟ್ ಹಾಕ್ಕೊಂಡು ನೀನು 110 120 ಏನಾನ ಕ್ರೂಸ್ ಮಾಡಿದ್ರೆ ನನಗೆ 22 23 ಬಂದಿದೆ. ಅದು ಬಿಟ್ಟು ನಾರ್ಮಲ್ಲಾಗಿ 80s 90s 100ಅಲ್ಲಿ ರೈಡ್ ಮಾಡ್ತೀಯ ಅಂದರೆ 32 33 ಬಂದಿದೆ. ಸೊ ಅದು ನಮ್ಮ ಇಂಡಿವಿಜುವಲ್ ರೈಡಿಂಗ್ ಸ್ಟೈಲ್ ಮೇಲೆ ಹೋಗುತ್ತೆ. ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ಸ್ ಆಗಿರೋದ್ರಿಂದ ಸುಮಾರು ನೀವು 400-450 ಪ್ಲಸ್ ಕಿಲೋಮೀಟರ್ಸ್ನ ಕ್ಲಾಕ್ ಮಾಡ್ಬೋದು. ಓವರ್ ಆಲ್ ಆಗಿ ನನ್ನ ರಿವ್ಯೂ ನೀವು ಕೇಳಿದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಬೈಕ್. ರಾಯಲ್ ಎನ್ಫೀಲ್ಡಲ್ಲಿ ಫಸ್ಟ್ ಈ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂತಲೇ ಹೇಳ್ಬೋದು. ಐ ಆಮ್ ಪ್ರೌಡ್ ಟು ಓನ್. ಯಾಕಂದರೆ ನನಗೆ ಆಸೆ ಇದ್ದಿದ್ದು ರಾಯಲ್ ಎನ್ಫೀಲ್ಡಲ್ಲಿ ಲಿಕ್ವಿಡ್ ಕೂಲ್ಡಲ್ಲಿ ಅದು ರಿಲೀಸ್ ಆಗಿದ್ದು ಫಸ್ಟ್ ಬ್ಯಾಚಲ್ಲೇ ಒಂದು ಬೈಕ್ನ ಓನ್ ಮಾಡಬೇಕು ಅಂತ. ಆ್ಯಂಡ್ ಎಕ್ಸ್ಪೆಷಲಿ ನನಗೆ ಕಾಮೆಟ್ ವೈಟ್ ಸಖತ್ ಇಷ್ಟ ಆಗಿತ್ತು. ಪ್ರೌಡಾಗಿ ಹೇಳ್ತೀನಿ, ಒನ್ ಆಫ್ ದ ಫಸ್ಟ್ ಫ್ಯೂ ಓನರ್ಸ್ ಆಫ್ ದೀಸ್ ಜನ್ರೇಷನ್ ಆಫ್ ಬೈಕ್ ಅಂತ. ಫಸ್ಟ್ಗೆ ಸ್ಪೆಕ್ಯುಲೇಷನ್ಸ್ ಹೇಳ್ತಾ ಇದ್ರು, ಫಸ್ಟ್ ಪ್ರೊಡಕ್ಷನ್ ಲೈನಲ್ಲಿ ಬರ್ತಕ್ಕಂಥ ಬೈಕ್ಗಳನ್ನ ತೊಗೋಬಾರ್ದು, ವೆಯ್ಟ್ ಮಾಡಿ ಏನಾನ ಇಶ್ಯೂಸ್ ಇದ್ದರೆ ಆಮೇಲೆ ತೊಗೋಬೇಕು ಅಂತ. ಬಟ್ ಸೋ ಫಾರ್ ನನಗೆ ಯಾವುದೇ ಥರದ ಇಶ್ಯೂ ಇಲ್ಲ. ಸೊ ಫ್ರಮ್ 2 ಇಯರ್ಸ್ ನನಗೆ ಯಾವುದೇ ಇಶ್ಯೂಸ್ ಇಲ್ಲ. ನನಗೆ ಆರಾಮಾಗಿ ಲಾಂಗ್ ರೈಡ್ಸ್ ಮಾಡ್ತಾ ಇದ್ದೀನಿ, ಶಾರ್ಟ್ ರೈಡ್ಸೇ ಆಗ್ಬೋದು. ಆ್ಯಂಡ್ ಊರುಗಳ ಕಡೆ ಹೋಗಿ ನಿನ್ನ ಲಗೇಜ್ ಹಾಕೋ ಆ್ಯಂಡ್ ಫ್ಯಾಮಿಲಿ ಜೊತೆ ಕುಂದಿಸ್ಕೊಂಡು ಹೋಗೋದೇ ಆಗಲಿ ಕಂಫರ್ಟಾಗಿ ಮಾಡ್ತಾಯಿದ್ದೀನಿ. ಓನ್ಲಿ ನನಗನ್ಸಿದ್ದು ನನ್ನ ಪರ್ಸ್ನಾಲಿಟಿಗೆ ಸ್ವಲ್ಪ ಹೆವಿ ಬೈಕ್ ಅನ್ನಿಸ್ತು. ಬಿಟ್ಟರೆ ರೈಡಿಂಗಲ್ಲಿ ಆ್ಯಂಡ್ 2 ವರ್ಷ ಆಗಿದ್ದರಿಂದ ನನಗೆ ಎಲ್ಲಿ ಬೆಂಡ್ ಮಾಡಬೇಕು ಆ್ಯಂಡ್ ಎಲ್ಲಿಂದ ಹೆಂಗೆ ತೆಗಿಬೇಕು, ಸೊ ಎಲ್ಲಿ ಪಾರ್ಕ್ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಬೈಕ್ ಹ್ಯಾಂಡ್ಲಿಂಗ್ ಈಸಿ ಅನಿಸುತ್ತೆ. ಅದು ಬಿಟ್ಟರೆ ಅಂತೂ ಆಸಮ್ ಬೈಕ್. ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆಸ್ ಹೇಳ್ದಂಗೆ ಬ್ರೇಕ್ ಪ್ಯಾಡ್ಸು ಅದೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಆ ಗ್ರೇಟ್ ಬೈಕ್ ಟು ಓನ್. ನನಗೆ ಗೊತ್ತು ನೀವು ಒಂದು ಬೈಕ್ ರಿವ್ಯೂನ ನೋಡೋಕೆ ಬಂದಾದಮೇಲೆ ಈ ಕತೆಗಳು ಕೇಳೋದಕ್ಕಿಂತ ಬೈಕ್ನ ನೋಡೋಕೆ ಇಷ್ಟಪಟ್ಟಿರ್ತೀರ. ಅದಕ್ಕಾಗಿ ನಾನು ಬೈಕ್ನ ವಿಜುವಲ್ಸ್ನ ಜಾಸ್ತಿ ಹಾಕಿದ್ದೆ. ಐ ಆಮ್ ಶೂರ್ ನಿಮ್ಗೆ ಅದು ಇಷ್ಟ ಆಗಿರುತ್ತೆ. ಇದೇ ಥರ ಬೇರೆ ಬೇರೆ ಬೈಕ್ಸ್ನ ರಿವ್ಯೂ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.